ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆನ ಪರ್ಫೆಕ್ಟ್ ಅಳತೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡದೆ ನೋಡಿದರೆ ಈಸಿಯಾಗಿ ನೀವು ಮನೆಯಲ್ಲಿ ಈ ರೀತಿಯಾದಂಥ ಶೇಂಗಾ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬರೋಣ. ಓಕೆನಾ? ಸೊ ಮೊದಲೇದಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಶೇಂಗಾನ ನೀವು ನೀಟಾಗಿ ಒಂದ್ಸರಿ ಅದರಲ್ಲಿರ್ತಕ್ಕಂಥ ಕಲ್ಲಾಗಿರ್ಬೋದು ಅಥವಾ ಕೆಟ್ಟಿರುವಂಥ ಶೇಂಗಾನ ಸಪ್ರೇಟ್ ಮಾಡಿ ತೆಗೆದುಕೊಳ್ಳಿ. ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ, 1 ಕಪ್ಪನ್ನು ನಾನಿಲ್ಲಿ ಮೆಜರ್ಮೆಂಟ್ ಆಗಿ ತೊಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಯಾವ ಕಪ್ ಆದರೂ ಅಳತೆಗೆ ತೊಗೊಳ್ಬೋದು. ಓಕೆನಾ? ಸೊ ನಾನು ಈ ಬೌಲಿಂದ 3 ಬೌಲಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಸೊ ರೋಸ್ಟ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ನೀವು ಐ ಫ್ಲೇಮಲ್ಲಿ ಇಟ್ಟು ಈ ಶೇಂಗಾನ ಫ್ರೈ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ. ಆವಾಗ ಈ ಶೇಂಗಾ ಹೋಳಿಗೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ, ಸೀದೋಗಿರೋ ಸ್ಮೆಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕೈ ಆಡಿಸ್ತಾನೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಇವಾಗ ಶೇಂಗಾ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಓಕೆನಾ? ಸ್ವಲ್ಪ ತಣ್ಣಗಾದ ನಂತರ ಈ ಶೇಂಗಾ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಬೇಕು. ಶೇಂಗಾ ಸಿಪ್ಪೆನ ನೀವು ಕಂಪ್ಲೀಟಾಗಿ ರಿಮೂವ್ ಮಾಡೋ ಹಾಗಿಲ್ಲ. ಸೊ ನೀವು ಪ್ಲೇಟಲ್ಲಿ ಹಾಕಿ ರಿಮೂವ್ ಮಾಡ್ತಾ ಇದ್ರೆ ಮನೆಯೆಲ್ಲ ಹರಡ್ತಾ ಇರುತ್ತೆ ಇದರ ಸಿಪ್ಪೆ. ಸೊ ಒಂದು ಬಟ್ಟೆ ಬ್ಯಾಗ್ ಅಥವಾ ಈ ರೀತಿ ಚಿಕ್ಕ ಕರ್ಚಿಪ್ನಲ್ಲಿ ಈ ಶೇಂಗಾನ ಹಾಕಿ ಈ ರೀತಿ 1-2 ಸರಿ ಟ್ಯಾಪ್ ಮಾಡಿಬಿಟ್ಟು ನಂತರ ಈ ರೀತಿ ರಬ್ ಮಾಡಿ ಇದನ್ನು ಓಪನ್ ಮಾಡಿದರೆ ನೀಟಾಗಿ ಸಿಪ್ಪೆ ಎಲ್ಲನೂ ರಿಮೂವ್ ಆಗಿರುತ್ತೆ. ನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಜಸ್ಟ್ ಇದನ್ನು ತೆಗೆದುಕೊಂಡ್ರೆ ಆಯಿತು, ಸಿಪ್ಪೆ ಎಲ್ಲನೂ ಸಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ 50% ಅಷ್ಟೇ ಶೇಂಗಾ ಸಿಪ್ಪೆ ರಿಮೂವ್ ಆಗಿರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಶೇಂಗಾ ಹೋಳಿಗೆ ಜಾಸ್ತಿ ಆಯಿಲನ್ನು ಬಿಟ್ಕೊಳ್ಳೋದಿಲ್ಲ. ನೀವು ಕಂಪ್ಲೀಟಾಗಿ ಸಿಪ್ಪೆನ ತೆಗೆದುಬಿಟ್ರೆ ಶೇಂಗಾ ಹೋಳಿಗೆ ಸುಡುವಾಗನೇ ನೀವು ಆಯಿಲ್ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಅರ್ಧ ಸಿಪ್ಪೆನ ತೆಗೆದುಕೊಳ್ಳಿ, ಅರ್ಧನ ಹಾಗೇನೆ ಇರಲಿ. ಓಕೆನಾ? ಸೊ ಇವಾಗ ಈ ಶೇಂಗಾ ರೆಡಿಯಾಗಿದೆ. ಇದಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಅದೇ ಕಪ್ನಲ್ಲಿ 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಇವಾಗ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಈ ಶೇಂಗಾ ಹೋಳಿಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆನಾ? ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದೆಲ್ಲವನ್ನು ಒಂದ್ಸರಿ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ನಾದಿ ತಗೊಳ್ಬೇಕಾಗತ್ತೆ. ಜಾಸ್ತಿ ಹಾರ್ಡ್ನು ಬೇಡ, ಜಾಸ್ತಿ ಸ್ಮೂತ್ನು ಬೇಡ. ಸೊ ಈ ರೀತಿ ಇರಬೇಕು, ಮೀಡಿಯಮ್ ಆಗಿ. ಸೊ ನೋಡ್ತಾ ಇರ್ಬೋದು, ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಸೊ ಇವಾಗ ಇದನ್ನ 10 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡಲು ಬಿಡಬೇಕು. ಇದರಲ್ಲಿ ನಾವು ಸೋಜಿನ ಯೂಸ್ ಮಾಡಿರೋದ್ರಿಂದ ಇದು ನೆನಿಬೇಕು. ಸೊ ಹಾಗಾಗಿ ಇದನ್ನ 10 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡಲು ಬಿಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇದು ಹಿಟ್ಟು ರೆಡಿ ಆಗಿದೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ನೆನೆಯಲು ಬಿಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಬೇಕಾದಂತ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಶೇಂಗಾನ ನಾವಿಲ್ಲಿ 3 ಕಪ್ನಷ್ಟು ತಗೊಂಡಿರೋದ್ರಿಂದ 2 ಕಪ್ನಷ್ಟು ಬೆಲ್ಲನ ಹಾಕೊಳ್ಬೇಕಾಗುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ 2.5 ತಗೊಳ್ಳಿ ಅಷ್ಟೇನೆ, 3 ಹಾಕೋದಕ್ಕೆ ಹೋಗಬೇಡಿ. ಈ ಶೇಂಗಾ ಹೋಳಿಗೆ ಜಾಸ್ತಿ ಆಯಿಲನ್ನ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇದಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಫ್ಲೇವರ್ಗೋಸ್ಕರ 1-2 ಏಲಕ್ಕಿನ ಸಿಪ್ಪೆ ಬಿಡಿಸಿ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಪೌಡರ್ ಮಾಡಿ ತಗೊಳ್ಬೇಕು. ಈ ಪೌಡರ್ ಕೂಡ ಮಾಡ್ಕೊಳ್ಳುವಾಗ ಜಾಸ್ತಿ ತರಿ ಇರಬಾರ್ದು. ಈ ರೀತಿ ಮಾಡೋದ್ರಿಂದನೂ ಕೂಡ ಈ ಒಂದು ಶೇಂಗಾ ಹೋಳಿಗೆ ನಾವು ತೀಡುವಾಗನೇ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಫಸ್ಟ್ ಟೈಮ್ ಮಾಡೋರಾಗಿದ್ರೆ ಇದನ್ನ ಒಂದು ಸ್ವಲ್ಪ ಅಗಲವಾಗಿರುವಂಥ ಜರಡಿಯಿಂದ ನೀವು ಜರಡಿ ಹಿಡ್ಕೊಂಡು ಕೂಡ ಈ ಒಂದು ಹೂರಣನ ರೆಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು 2-3 ಸರಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟು ರೆಡಿ ಆಗಿದೆ. ಸೊ ಜಾಸ್ತಿ ನುಣ್ಣಗೂ ಇಲ್ಲ, ಜಾಸ್ತಿ ಪುಡಿನೂ ಇಲ್ಲ. ಸೊ ಈ ರೀತಿ ಇದ್ರೆ ಸಾಕಾಗುತ್ತೆ. ಸೊ ದೊಡ್ಡ ಹರಳುಗಳು ಏನಾದರೂ ಇದ್ರೆ ನೀವು ಜರಡಿ ಹಿಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿನೀರು ಅಷ್ಟೇನೆ. ಜಾಸ್ತಿ ಬಿಸಿನೀರನ್ನು ಸೇರಿಸ್ಕೊಂಡ್ರೆ ಇದು ಹೂರ್ಣ ಎಲ್ಲನೂ ಹಾಳಾಗ್ಬಿಡುತ್ತೆ, ಬೆಲ್ಲ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಒಂದು ವೇಳೆ ನೀರು ಜಾಸ್ತಿ ಆದರೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇಲ್ಲಾಂದರೆ ಚಿರೋಟಿ ರವೆನ ನೀವು ಸ್ವಲ್ಪ ಫ್ರೈ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಹೂರ್ಣ ಮತ್ತೆ ಗಟ್ಟಿ
ರೆಡಿ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು 1-2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಹದಕ್ಕೆ ಬಂದರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಸೊ ಇವಾಗ ನಿಮಗೆ ಯಾವ ಸೈಜ್ಗೆ ಹೋಳಿಗೆನ ಮಾಡ್ಕೊಳ್ತೀರಾ ಅದೇ ಸೈಜ್ಗೆ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಹೋಳಿಗೆ ಒಂದೇ ಸಮ ಬರುತ್ತಂತೇಳಿ ಅಷ್ಟೇ, ಓಕೆನಾ. ಇವಾಗ ಹೂರ್ಣ ಕೂಡ ರೆಡಿ ಆಯ್ತು. ಈ ಕಡೆ ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಎಷ್ಟು ಸಾಫ್ಟ್ ಆಗಿ ನೆಂದಿದೆ ಅಂತ. ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಕೂಡ ಅಷ್ಟೇನೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ರೌಂಡ್ ಶೇಪ್ಗೆ ಮಾಡಿ ಇಟ್ಕೊಂಡ್ಬಿಡಿ. ಅವಾಗನೇ ನೀವು ನೀಟಾಗಿ ಇದನ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದೇ ಸೈಜ್ಗೆ ನಾನೆಲ್ಲ ಉಂಡೆನೂ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಪೂರಿ ಶೇಪ್ಗೆ ಇದನ್ನ ರೆಡಿ ಮಾಡಿಕೊಂಡು ನಂತರ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಶೇಂಗಾ ಬೆಲ್ಲದ ಹೂರ್ಣ, ಅದನ್ನ ಕೂಡ ಈ ರೀತಿ ಇಟ್ಟು ಎಲ್ಲ ಕಡೆನೂ ನೀಟಾಗಿ ಫಿಲ್ ಮಾಡಬೇಕು. ಒಂದು ಸ್ವಲ್ಪ ಔಟ್ ಸೈಡ್ ಬಂದ್ರೂ ಈ ಶೇಂಗಾ ಹೋಳಿಗೆ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಸೊ ಇದನ್ನ ನೀಟಾಗಿ ಈ ರೀತಿ ಫಿಲ್ ಮಾಡಿ ಇದನ್ನ ಒಂದು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಈ ಲಟ್ಟಿಸ್ಕೊಳ್ಬೇಕಾದ್ರೂ ನೀವು ತುಂಬಾನೇ ಕೇರ್ಫುಲ್ ಆಗಿ ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಹಿಟ್ಟನ್ನು ಹಾಕ್ತಾನೆ ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೊಂಡು ತಗೊಳ್ಳಿ. ಲಟ್ಟಿಸ್ಕೊಂಡ ತಕ್ಷಣನೇ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಇಟ್ಟರೆ ಇಲ್ಲೆಲ್ಲನೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಲಟ್ಟಿಸ್ಕೊಂಡ ತಕ್ಷಣ ಇನ್ನೊಬ್ಬರ ಹೆಲ್ಪ್ ಆದರೂ ತಗೊಳ್ಬೋದು, ಇಲ್ಲಾಂದ್ರೆ ಆ ಕಡೆ ತವ ಕೂಡ ಬಿಸಿ ಮಾಡೋದಕ್ಕಿಟ್ಟು ನೀವು ಫ್ರೈ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಇಷ್ಟು ದಪ್ಪ ಹದಕ್ಕಿರಬೇಕು. ಜಾಸ್ತಿ ತೆಳುವಾಗಿದ್ರೆ ಈ ಶೇಂಗಾ ಹೋಳಿಗೆ ತಿನ್ನೋದಕ್ಕೇನೆ ಆಗಲ್ಲ, ತುಂಬಾನೇ ಹಾರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನ ಒಂದು ಸ್ವಲ್ಪ ದಪ್ಪವಾಗಿನೇ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಈ ಕಡೆ ಅಂಚು ಕೂಡ ಕಾಯೋದಕ್ಕಿಟ್ಟಿದೆ. ತವ ಕಾದ ನಂತರ ಅದರ ಮೇಲ್ಗಡೆ ಇದನ್ನ ಹಾಕಿ ನೀಟಾಗಿ ಎರಡು ಕಡೆನೂ ಫ್ರೈ ಮಾಡ್ಕೊಳ್ಳೋದು. ಇದ್ರ ಮೇಲ್ಗಡೆ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಬೋದು, ಬಟ್ ಹಾಗೇನೂ ಕೂಡ ಮಾಡಿಕೊಂಡ್ರೆ ಇದು ತುಂಬ ದಿನದವರೆಗೆ ಡ್ರೈ ಆಗಿ ನೀಟಾಗಿರುತ್ತೆ. ಸೊ ನೀವು ತುಪ್ಪ ಬೆಣ್ಣೆ ಏನಾದರೂ ಹಚ್ಕೊಂಡ್ರೆ ಅವಾಗನೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ನೀವು ಇದನ್ನ ಸ್ಟೋರ್ ಮಾಡ್ತೀರಾ ಅಂತಂದರೆ ಈ ರೀತಿನೇ ಡ್ರೈ ಆಗಿನೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಎರಡು ಕಡೆನೂ ಹೊಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ತಣ್ಣಗಾದ ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದರೆ ನಮ್ಮ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ಸವಿಯಲು ರೆಡಿ. ಸೊ ಫ್ರೆಂಡ್ಸ್ ನೋಡ್ತಿರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಶೇಂಗಾ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು ಅಂತೇಳಿ. ಈ ಒಂದು ಕಂಪ್ಲೀಟ್ ಟಿಪ್ಸ್ಗಳನ್ನು ನೀವು ಕೂಡ ಒಂದ್ಸರಿ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಶೇಂಗಾ ಹೋಳಿಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಟಿಪ್ಸ್ಗಳನ್ನು ಯೂಸ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಂತರ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.